ಬಂತು ಗಣೇಶ ಹಬ್ಬ, ಶುರುವಾಯಿತು ಪಿಒಪಿ ಗಣೇಶ ಹಾವಳಿ. ಇದೀಗ ಪಿಒಪಿ ಗಣೇಶ ಮೂರ್ತಿಗಳ ನಿಯಂತ್ರಣಕ್ಕೆ ಹೆಚ್ಚಿದೆ ಒತ್ತಡ. ಹಬ್ಬಕ್ಕೂ ಮುನ್ನವೇ ಹೆಚ್ಚಾಯಿತು ಪಿಒಪಿ ವಿರುದ್ಧ ಕ್ರಮಕ್ಕೆ ಪತ್ರ. ಬಂತು ಗಣೇಶ ಹಬ್ಬ, ಶುರುವಾಯಿತು ಪಿಒಪಿ ಗಣೇಶ ಹಾವಳಿ. ಪಿಒಪಿ ಗಣೇಶ ಮೂರ್ತಿಗಳ ನಿಯಂತ್ರಣಕ್ಕೆ ಹೆಚ್ಚಿದ ಒತ್ತಡ. ಹಬ್ಬಕ್ಕೂ ಮುನ್ನವೇ ಹೆಚ್ಚಾಯಿತು ಪಿಒಪಿ ವಿರುದ್ಧ ಕ್ರಮಕ್ಕೆ ಪತ್ರ. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ರಿಂದ ಬಹಿರಂಗ ಪತ್ರ ಇದೀಗ. ಪಿಒಪಿ ಮೂರ್ತಿಗಳ ಬಳಕೆ ತಡೆಯುವಂತೆ ಕೃಷ್ಣ ಬೈರೇಗೌಡರಿಗೆ ಪತ್ರವನ್ನ ಬರೆದಿದ್ದಾರೆ. ಪ್ರತಿ ವರ್ಷದಂತೆ ಪಿಒಪಿ ಗಣೇಶ ಹಾವಳಿ ಹೆಚ್ಚಳ ಫಿಕ್ಸ್ ಇದ್ದೇ ಇರುತ್ತೆ, ಇಲ್ಲ ಅಂತ ಅಲ್ಲ. ಪಿಒಪಿ ಗಣೇಶ ಮೂರ್ತಿಗಳಿಂದ ಜಲಮೂಲ, ಪರಿಸರಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಹಾನಿಯಾಗುತ್ತೆ. ಪಿಒಪಿ ಗಣೇಶ ಮೂರ್ತಿ ತಯಾರಿಕೆ, ಮಾರಾಟ, ಬಳಕೆಯನ್ನ ತಡೆಗಟ್ಟಿ ಸಚಿವರಿಗೆ ಪತ್ರ ಬರೆದು ಮನವಿಯನ್ನ ಮಾಡಿದ್ದಾರೆ ಬಿಜೆಪಿಯ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು. ಇನ್ನೇನು ಹಬ್ಬ ರೆಡಿ ಆಗಿರುವಂಥದ್ದು. ಸೆಪ್ಟೆಂಬರ್, ಆಗಸ್ಟ್ನಲ್ಲಿ ಹಬ್ಬ ಬರ್ತಾ ಇದೆ. ಪಿಒಪಿ ಗಣೇಶ ಮೂರ್ತಿಗಳ ನಿಯಂತ್ರಣಕ್ಕೆ ಈಗ ಹೆಚ್ಚಿರುವಂತಹ ಒತ್ತಡ. ಹಬ್ಬಕ್ಕೂ ಮುನ್ನವೇ ಹೆಚ್ಚಾಯಿತು ಈ ಒಂದು ಪಿಒಪಿ ವಿರುದ್ಧ ಕ್ರಮಕ್ಕೆ ಪತ್ರವನ್ನ ಕೂಡ ಬರೆಯಲಾಗಿದೆ. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರು ಈ ಒಂದು ಬಹಿರಂಗ ಪತ್ರವನ್ನ ಬರೆದಿದ್ದಾರೆ. ಕಾಂಗ್ರೆಸ್ನ ಸಚಿವರಿಗೆ ಪಿಒಪಿ ಮೂರ್ತಿಗಳ ಬಳಕೆ ತಡೆಯುವಂತೆ ಕೃಷ್ಣ ಬೈರೇಗೌಡರಿಗೆ ಈಗ ಪತ್ರವನ್ನ ಬರೆದಿದ್ದಾರೆ. ಪ್ರತಿ ವರ್ಷದಂತೆ ಪಿಒಪಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಆಗುತ್ತೆ. ಯಾಕೆ ಈ ಒಂದು ಪಿಒಪಿ ಬಲು ಡೇಂಜರ್ ಗಮನಿಸ್ತಾ ಹೋಗೋದಾದ್ರೆ, ನೀರಿನಲ್ಲಿ ಈ ಒಂದು ಪಿಒಪಿ ಗಣೇಶ ಕರಗೋದಕ್ಕೆ ವರ್ಷ ಬೇಕು. ಜಲಮೂಲಗಳ ಕಲುಷಿತವಾದ್ರೆ ನೀರಿನ ಹರಿವು ಕೂಡ ಇದಾಗುತ್ತೆ. ಪಿಒಪಿ ವಿಗ್ರಹಗಳು ತೇಲಿದ್ರೆ ಆಮ್ಲಜನಕದ ಮಟ್ಟ ಕುಸಿತ ಆಗುತ್ತೆ. ಮೀನುಗಳು, ಇತರ ಜಲಚರಗಳು ಉಸಿರುಗಟ್ಟಿ ಸಾಯ್ತಾವೆ. ಈ ಒಂದು ಪಿಒಪಿ ಗಣೇಶ ವಿಗ್ರಹದಿಂದ ಗ್ರಹಗಳಿಗೆ ರಾಸಾಯನಿಕವಾಗಿ ಬಣ್ಣದ ಬಳಕೆಯನ್ನ ಕೂಡ ಮಾಡಲಾಗಿರುತ್ತೆ. ವಿಗ್ರಹಗಳಿಗೆ ಬಣ್ಣದಲ್ಲಿ ಸೀಸ, ಪಾದರಸ ಈ ರೀತಿಯಾಗಿ ಹಾಕಲಾಗಿರುವಂಥದ್ದು. ಇದು ನೀರಿನ ಆಮ್ಲೀಯವನ್ನಾಗಿ ಮಾಡ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಪರಿಸರ ಸ್ನೇಹಿ ಗಣೇಶನನ್ನ ಪೂಜಿಸುವುದು ಸೂಕ್ತ ಅಂತ ಕೂಡ ಹೇಳಲಾಗಿರುವಂಥದ್ದು. ಕ್ಯಾಲ್ಸಿಯಂ ಸಲ್ಫೇಟ್ನಿಂದ ಕೂಡಿರುವಂತಹ ಪಿಒಪಿ ಗಣೇಶ ಆಗಿರುತ್ತೆ. ನೀರಿನಲ್ಲಿ ಕರಗಲು ತಿಂಗಳುಗಟ್ಲೆ, ಹಾಗೆ ವರ್ಷಾನುಗಟ್ಲೆ ಬೇಕು. ಈ ಒಂದು ಗಣೇಶ ರೆಡಿ ಆಗೋದಕ್ಕೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಪಿಒಪಿ ಗಣೇಶಗಳನ್ನ. ಆದರೆ ಅದು ಎಷ್ಟು ಡೇಂಜರು ಅಂತಂದ್ರೆ ತುಂಬಾನೇ ಡೇಂಜರ್. ನಾವು ಹೋಗಿ ನೀರಿಗೆ ಹಾಕ್ತೀವಿ, ಇಲ್ಲ ಅಂತ ಅಲ್ಲ, ಹಬ್ಬ ಆದಮೇಲೆ. ಆದರೆ ಅದು ಕರಗೋದೇ ಇಲ್ಲ. ಆ ಒಂದು ಪಿಒಪಿಯಿಂದ ತಯಾರಿಸಲ್ಪಟ್ಟಂತಹ ಗಣೇಶ ಕರಗೋದಕ್ಕೆ ಸರಿಸುಮಾರು ಅಂತಂದ್ರೆ ವರ್ಷಗಳು ಬೇಕು, ತಿಂಗಳುಗಳ ಗಟ್ಟಲೆ ಬೇಕು. ಆದರೆ ನೀರಿನಲ್ಲಿ ವಾಸ ಮಾಡುವಂತಹ ಮೀನುಗಳಾಗಿರ್ಬೋದು, ಜಲಚರ ಜೀವಿಗಳಿಗೆ ಇದು ಎಫೆಕ್ಟ್ ಆಗುತ್ತೆ. ಈ ಒಂದು ಕಾರಣಕ್ಕೆ ಈಗ ಈ ಒಂದು ಪಿಒಪಿ ಗಣೇಶ ಮೂರ್ತಿಗಳ ಬಳಕೆಗೆ ತಡೆ ಕ್ರಮಕ್ಕೆ ಈಗ ಮುಂದಾಗಿರುವಂಥದ್ದು. ಬಿಜೆಪಿ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು ಕೃಷ್ಣ ಬೈರೇಗೌಡರಿಗೆ ಪತ್ರ ಬರೆದಿದ್ದಾರೆ. ಹಬ್ಬಕ್ಕೂ ಮುನ್ನವೇ ಹೆಚ್ಚಾಯಿತು ಈಗ ಪಿಒಪಿ ವಿರುದ್ಧ ಕ್ರಮಕ್ಕೆ ಪತ್ರವನ್ನ ಕೂಡ ಬರೆಯಲಾಗಿರುವಂಥದ್ದು. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರು ಬಹಿರಂಗ ಪತ್ರವನ್ನ ಬರೆದಿದ್ದಾರೆ. ಪಿಒಪಿ ಮೂರ್ತಿಗಳ ಬಳಕೆ ತಡೆಯುವಂತೆ ಈಗ ಕೃಷ್ಣ ಬೈರೇಗೌಡರಿಗೆ ಪತ್ರವನ್ನ ಬರೆದಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಪಿಒಪಿ ಗಣೇಶ ಹಾವಳಿ ಹೆಚ್ಚಳ ಆಗ್ತಾನೆ ಇದೆ. ವರ್ಷ ಕಳೆದಂತೆ ಪಿಒಪಿ ಗಣೇಶ ಮೂರ್ತಿಗಳಿಂದ ಜಲಮೂಲ ಹಾಗೆ ಪರಿಸರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗೋದು ಗ್ಯಾರಂಟಿ. ಈ ಒಂದು ಪಿಒಪಿ ಗಣೇಶ ಮೂರ್ತಿ ತಯಾರಿಕೆಯನ್ನ ತಡೆಗಟ್ಟಿ ಆದಷ್ಟು ಪರಿಸರ ಸ್ನೇಹಿಯಾಗಿರುವಂತಹ ಗಣೇಶ ಮೂರ್ತಿಯನ್ನ ನಾವು ಪೂಜೆ ಮಾಡೋಣ ಅನ್ನುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೋಡೋಣ ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ತಾರೆ. ಕೃಷ್ಣ ಬೈರೇಗೌಡರು ಎಲ್ಲ ಒಂದು ಸಮಸ್ಯೆಗಳನ್ನ ಆಲಿಸ್ತಾರೆ. ಬಟ್ ಈ ಒಂದು ಪಿಒಪಿ ಗಣೇಶನ ಮಾರಾಟದ ವಿರುದ್ಧ ಹೇಗೆ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಪಿಒಪಿ ಗಣೇಶ ಮೂರ್ತಿಗಳಿಂದ ಜಲಮೂಲ ಹಾಗೆ ಪರಿಸರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗುತ್ತೆ. ಪಿಒಪಿ ಗಣೇಶ ಮೂರ್ತಿ ತಯಾರಿಕೆ, ಮಾರಾಟ, ಬಳಕೆಯನ್ನ ತಡೆಗಟ್ಟುವುದಕ್ಕೆ ಈಗ ಪತ್ರವನ್ನ ಬರೆಯಲಾಗಿದೆ. ಪಿಒಪಿ ಗಣೇಶ ಹಾವಳಿಯನ್ನ ತಡೆಗಟ್ಟುವುದಕ್ಕೆ ಗಣೇಶ ಹಬ್ಬ ಬರೋದಕ್ಕಿಂತ ಮುಂಚೆ ಇನ್ನೇನು ಕೆಲವೇ ದಿನಗಳು ಎಣಿಕೆಯ ಪ್ರಮಾಣದಲ್ಲಿ ಇರುವಂಥದ್ದು. ಅಷ್ಟರಲ್ಲೇ ಈಗ ಸರ್ಕಾರಕ್ಕೆ ಪತ್ರವನ್ನ ಬರೆದಿರುವಂಥದ್ದು ಬಿಜೆಪಿಯ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು. ಸಚಿವರಾಗಿರುವಂತಹ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರಿಗೆ ಪತ್ರವನ್ನ ಬರೆದಿದ್ದಾರೆ.